ಹೌದಾ ಹೌದಾ ಹೌದಾ. Hi guys, welcome back to my YouTube channel. ॐ महालक्ष्म्यै नमो नमः। ॐ वैष्णुप्रियायै नमो नमः। ॐ धनप्रदायै नमः। ಇದು ಹ್ಯಾಪಿ ಬರ್ತ್ಡೇ. ಯೂಟ್ಯೂಬ್ ಚಾನಲ್. ಸೊ ಬೆಳಗ್ಗೆ ನಾವು ಕೆಲಸಕ್ಕೆ ಹೋಗಿದ್ವಿ. ಬೆಳಗ್ಗೆ ವರಮಹಾಲಕ್ಷ್ಮಿ ಪೂಜೆ ಇತ್ತಲ್ಲ, ಬೆಳಗ್ಗೆ ಪೂಜೆ ಮಾಡಿ ಇವತ್ತು ಕೆಲಸ ಇತ್ತು, ನೆಲಮಂಗಲಕ್ಕೆ ಹೋಗಿದ್ವಿ. ನೆಲಮಂಗಲಕ್ಕೆ ಹೋಗಿ ರಿಟರ್ನ್ ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ಸೊ ಬೆಳಗ್ಗೆ ನಾವು ಮನೇಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಹಂಗಾಗಿ ಇವಾಗ ನಮ್ಮ ಮನೇಲಿ ಅಂದರೆ ಈವ್ನಿಂಗ್ ಟೈಮ್ ಪೂಜೆ ಇದೆ. ಇವತ್ತು ನಮ್ಮ ಮನೇಲಿ ಹಬ್ಬ ಅಲ್ವಾ, ವರಮಹಾಲಕ್ಷ್ಮಿ ಪೂಜೆಗೆ ಅಡುಗೆ ಮಾಡ್ತಾ ಇದ್ದಾಳೆ. ಪಲಾವ್ ಮಾಡ್ತಾ ಇದ್ದಾಳಂತೆ. ಪಲಾವ್ ಮತ್ತು ಪಾಯಸ. ಪಲಾವ್ ಮತ್ತು ಪಾಯಸ ಮಾಡ್ತಾಯಿದ್ದೀವಿ ಗೈಸ್. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಖುಷಿಯಾಗಿರಿ. ವರಮಹಾಲಕ್ಷ್ಮಿ ಹಬ್ಬನೆಲ್ಲ ಚೆನ್ನಾಗಿ ಆಚರಣೆ ಮಾಡಿ. ಸೊ ಇವಾಗ ನಮ್ಮ ಮೇಡಮ್ ಹೇಳ್ತಾಳೆ, ಎಲ್ಲರೂ ವಿಶ್ ಮಾಡ್ತಾಳೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಖುಷಿಯಾಗಿ ಇದ್ದು ಚೆನ್ನಾಗಿ ದುಡಿದು ಎಂಜಾಯ್ ಮಾಡಿ. ನಿಮ್ಮ ಕುಟುಂಬಕ್ಕೂ ನಮ್ಮ ಕುಟುಂಬದ ಕಡೆಯಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ನಿಮ್ಮ ಜೀವನದಲ್ಲಿ ಯಾವಾಗಲೂ ಸದಾ ಖುಷಿಯಾಗಿದ್ದು ಆಯುಸ್ಸು ಆರೋಗ್ಯ ಕಷ್ಟ ಐಶ್ವರ್ಯ ನಿಮ್ಮ ಮನೇಲಿ ಲಕ್ಷ್ಮಿ ತಾಂಡವಾಡ್ಬಿಡಲಿ. ನಿಮ್ಮ
ಮನೇಲೆ ಮಾತಾಡೋದು. ನಮ್ಮ ಮನೇಲಿ ಲಕ್ಷ್ಮಿ ಬರ್ತಾಳೆ, ನಿಮ್ಮೆಲ್ಲರ ಮನೆಯಲ್ಲಿ ಲಕ್ಷ್ಮಿ ತಾಂಡವ ಆಡಿದ್ರೆ ಆಟೋಮೆಟಿಕ್ ನಮ್ಮಲ್ಲಿ ಲಕ್ಷ್ಮಿ ತಾಂಡವ ಆಗ್ತಾಳೆ. ಯಾವ ರೇಂಜಿಗೆ ತಾಂಡವ ಆಡಬೇಕಾದ್ರೆ ನಿಮ್ಮ ಮನೆ ಮೇಲೆ ಐಟಿ ರೈಡ್ ಆಗಬೇಕು, ಆ ರೇಂಜ್ ಬೆಳ್ಕೊತೀನಿ. ಅದೇ ರೀತಿ ಎಲ್ಲ ಖುಷಿಯಾಗಿರಿ. ನೋಡಿ ನಮ್ಮ ಸಬ್ಸ್ಕ್ರೈಬರ್ ಎಲ್ರಿಗೂ ಲಕ್ಷ್ಮಿ ತಾಂಡವ ಆಗೋ ಥರ ಜಾಸ್ತಿ ತಾಂಡವ ಆಗಬೇಕು ಹಂಗಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಫುಲ್ ಸಣ್ಣಕ್ಕಿಲ್ಲ, ಫುಲ್ ಸಣ್ಣಕ್ಕಿಲ್ಲ, ನುಚ್ಚು చక్కగా ఇంగ్రీడియం చేసిస్తుంది. దాంట్లో చదివి తిరిగా అంత బాగా కరెక్ట్. ಏನು ಗೊತ್ತಾ ಮನೇಲಿ ಹೆಣ್ಮಗಳು ಆದವಳು ಈ ಥರ ಲಕ್ಷಣವಾಗಿ ರೆಡಿಯಾಗಿ ಈ ಥರ ನೋಡಿ ಲಂಗ ಓಣಿ ಹಾಕ್ಕೊಂಡು ಇಲ್ಲ ಸೀರೆ ಉಟ್ಕೊಂಡು ಒಲೆ ಹಾಕ್ಕೊಂಡು ಆಮೇಲೆ ತಲೆಯಲ್ಲಿ ಹೂವು ಇಟ್ಕೊಂಡು ಹಿಂಗೆಲ್ಲ ಪೂಜೆ ಮಾಡ್ಕೊಂಡು ಅದ್ರ ಜೊತೆ ಅಡುಗೆ ಮಾಡ್ಕೊಂಡು ಅಡುಗೆ ಮಾಡ್ತಾಯಿದ್ರೆ ಯಾವ ಮನೇಲಾದರೂ ಕೂಡ ಓಕೆ ಲಕ್ಷ್ಮಿ ಒಲಿತಾಳೆ. ಹಾಗಾಗಿ ಈ ಒಂದು ಹಬ್ಬ ಏನಿದೆಯಲ್ಲ, ಈ ಹಬ್ಬ ಇವತ್ತೊಂದಿನ ಸೀಮಿತ ಆಗಿರಬಾರ್ದು. ಪ್ರತಿದಿನವೂ ನಿಮ್ಮ ಮನೇಲಿ ಲಕ್ಷ್ಮಿ ಹಬ್ಬ ಇರಬೇಕು, ಪ್ರತಿದಿನ ನಿಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಇರಬೇಕು. ಆವಾಗಲೇ ಲಕ್ಷ್ಮಿ ಒಲಿಯೋದು. ಹೌದಾ ಬಿಟ್ಟು ಬೇರೆ ಐತೆ ಅಮ್ಮದು? ಹೌದಾ 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 ಹೌದಾ. ಇದೇನು 8 ಟೈಮ್ ಎಷ್ಟು 8 ಗಂಟೆ ಎಷ್ಟು ಇದು ಇದೇನು? one type of chutney. It's not chutney, it's ಮೊಸರು ಬಜ್ಜಿ. you know now why you are telling. ಮೊಸರು ಬಜ್ಜಿ ಅಂದರೆ ಟೊಮೊಟೊ ಮಿಕ್ಸ್ ಮಾಡಿದ್ದೀನಿ, ಚೆನ್ನಾಗಿದೆ. ಸರಿ ಚೆನ್ನಾಗಿರುತ್ತೆ.